ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಈ ಒಂದು ಪರೀಕ್ಷೆಯ ಪ್ರಶ್ನಪತ್ರಿಕೆ ಮತ್ತು ಮಾದರಿ ಉತ್ತರವನ್ನು ನೋಡೋಣ. ತರಗತಿ 7 ವಿಷಯ ಗಣಿತ, ಅಂಕಗಳು 20. ಈ ಒಂದು FA3ಗೆ ಗಣಿತ ವಿಷಯದ 7ನೇ ತರಗತಿಯ ಗಣಿತ ವಿಷಯದಲ್ಲಿ ಪರಿಮಾಣಗಳ ಹೋಲಿಕೆ, ಭಾಗಲಬ್ಧ ಸಂಖ್ಯೆಗಳು, ಸುತ್ತಳತೆ ಮತ್ತು ವಿಸ್ತೀರ್ಣ ಈ 3 ಚಾಪ್ಟರ್ಸ್ಗಳನ್ನು ತಗೊಂಡಿದ್ದೀವಿ. ಸೊ ಇದರೊಳಗಡೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. 0.78 ಈ ಕೆಳಗಿನ ಯಾವ ಭಿನ್ನರಾಶಿಗೆ ಸಮವಾಗಿದೆ? ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಎರಡನೇ ಪ್ರಶ್ನೆ 6ನೇ ಒಂದಕ್ಕೆ ಸಮನಾದ ಭಿನ್ನರಾಶಿ ಯಾವುದು? ಸೊ ಇಲ್ಲಿ 4 ಆಪ್ಷನ್. ನೆಕ್ಸ್ಟು 149 ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಚೌಕದ ಬದಿಯ ಉದ್ದ 5 ಸೆಂಟಿಮೀಟರ್ ಆಗಿದೆ, ಅದರ ವಿಸ್ತೀರ್ಣ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಚೌಕದ ಉದ್ದ 5 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಸೂತ್ರದ ಮೂಲಕ ಕಂಡುಹಿಡಿದು ಹಾಕಬೇಕು. ನೆಕ್ಸ್ಟು ಪೈನ ಅಂದಾಜು ಬೆಲೆ ಎಷ್ಟು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ 2.17, 3.14, 4.00, 1.41. ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಬಿಟ್ಟ ಸ್ಥಳವನ್ನು ತುಂಬಿರಿ ಇದೆ. 0.1ರ ಭಿನ್ನರಾಶಿ ರೂಪ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಬರಿಬೇಕು. ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಡ್ಯಾಶ್ ಆಗಿದೆ ಅನ್ನೋದನ್ನು ಸಹ ಬರಿಬೇಕು. ನೆಕ್ಸ್ಟ್ 3ನೇ ಮೇನ್ ಈ ಕೆಳಗಿನವುಗಳನ್ನು ಸೂಚನೆಯಂತೆ ಉತ್ತರಿಸಿ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಇಲ್ಲಿ ಉತ್ತರಿಸಬೇಕಾಗತ್ತೆ. 5 kgಯ 10% ಬೆಲೆಯನ್ನು ಕಂಡುಹಿಡಿಯಿರಿ. ಸೊ 5 kgನ ನಾವು ಗ್ರಾಮಲ್ಲಿ ಕನ್ವರ್ಟ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ನೆಕ್ಸ್ಟು -2/7 ಸಮನಾದ 4 ಭಾಗಲಬ್ಧ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಪಾದ 3 ಸೆಂಟಿಮೀಟರ್, ಎತ್ತರ 18 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಇದು 3 ಅಂಕದ ಪ್ರಶ್ನೆಗಳಾಗಿದೆ. -3/4 ಅಥವಾ 2/3 ಯಾವುದು ದೊಡ್ಡದು ಅಂತ ಹೇಳಿಬಿಟ್ಟು. ಸೊ 2ರ ಒಂದು ಛೇದವನ್ನು ಸಮಗೊಳಿಸಿ ನಾವು ಯಾವುದು ದೊಡ್ಡದು ಅಂತ ಹೇಳಬೇಕು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಯಲ್ಲಿ ಅನಿತಾಳ ಖಾತೆಯಲ್ಲಿ ₹35,000 ಇದೆ. ಈ ಹಣಕ್ಕೆ 5% ದರದಂತೆ 5 ವರ್ಷಗಳಿಗೆ ಸಿಗುವ ಬಡ್ಡಿ ಹಾಗೂ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಅದಾದಮೇಲೆ ನೆಕ್ಸ್ಟ್ ಮೊತ್ತವನ್ನು ಸಹ P+I ಸೂತ್ರದ ಮೂಲಕ ಕಂಡುಹಿಡಬೇಕಾಗತ್ತೆ. ಸೊ ಇದಕ್ಕೆ ಮಾದರಿ ಉತ್ತರಗಳನ್ನು ನಾನು ನಿಧಾನವಾಗಿ ಸ್ಕ್ರಾಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು 1, 2, 3 ಇಲ್ಲಿದೆ. ಸೊ ನೆಕ್ಸ್ಟು 4, 5, 6, 7 ಇಲ್ಲಿದೆ. ಸೊ ಅದಾದಮೇಲೆ ನೆಕ್ಸ್ಟು 8ನೇ ಪ್ರಶ್ನೆನ ನಾನು ಹೇಳಿದೆ 5 kgನ ಗ್ರಾಮಲ್ಲಿ ಕನ್ವರ್ಟ್ ಮಾಡಿಕೊಂಡು ಸೊ 10% ಅಂದರೆ 100ನೇ 10 ಅಂತ ಹೇಳಿಬಿಟ್ಟು ಮಾಡಿ ಸೊ ಅದನ್ನು ಕನಿಷ್ಠ ರೂಪಕ್ಕೆ ತಂದು 500 ಗ್ರಾಮ್ ಆನ್ಸರ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು -2/7ರ ಸಮನಾದ 4 ಭಾಗಲಬ್ಧಗಳು ಇದೆ. ಸೊ ನೆಕ್ಸ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಂದುಬಿಟ್ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಇದೆ. ಸೊ ಅರ್ಧ ಇಂಟು ಪಾದ 3 ಕೊಟ್ಟಿದ್ದಾರೆ, ಎತ್ತರ 18 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನಿಷ್ಠ ರೂಪಕ್ಕೆ ತಂದಾದಮೇಲೆ 27 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಯಾವುದು ದೊಡ್ಡದು ಅಂತ ಹೇಳಿದಾಗ ಇಲ್ಲಿ ನಾವು ಛೇದವನ್ನು ಸಮಗೊಳಿಸಬೇಕು. -9/12, 8/12ರಲ್ಲಿ ಇದು ದೊಡ್ಡದು. ಸೊ ಅಸಲು P = 35,000, ದರ 5%, ಕಾಲ 5 ವರ್ಷ, I ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ SI ಎಷ್ಟು ಅಥವಾ A ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಸೂತ್ರವನ್ನು ಹಾಕಿಬಿಟ್ಟು ನಾವಿಲ್ಲಿ ಉತ್ತರವನ್ನು ಕಂಡುಹಿಡಿಯಲಾಗಿದೆ. ಇದಿಷ್ಟು ಸಹ ಈ ಒಂದು ಪ್ರಶ್ನಪತ್ರಿಕೆಯ ಮಾದರಿ ಉತ್ತರಗಳಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.